A9 ನ್ಯೂಸ್ಗೆ ಸ್ವಾಗತ. ನಾನು ಅಮೀನ್ ಶೇಖ್. ವಿಜೃಂಭಣೆಯಿಂದ ಜರುಗಿದ ಶ್ರೀ ಬೀರಲಿಂಗೇಶ್ವರ ಮಾಳಿಂಗರಾಯ ಜಾತ್ರಾ ಮಹೋತ್ಸವ ಗದಗ ಜಿಲ್ಲೆ ಗದಗ ತಾಲೂಕಿನ ಹರ್ಲಾಪುರ ಗ್ರಾಮದ ಒಂದು ಶ್ರೀ ಬೀರಲಿಂಗೇಶ್ವರ ಮಾಳಿಂಗರಾಯ ಜಾತ್ರೆ ಅದ್ದೂರಿಯಾಗಿ ಜರುಗಿತು. ಜಾತ್ರೆ ನಿಮಿತ್ತ ಶ್ರೀ ಬೀರಲಿಂಗೇಶ್ವರ ಹಾಗೂ ಮಾಳಿಂಗರಾಯ ಮೂರ್ತಿಗೆ ಹೂವಿನಿಂದ ಅಲಂಕರಿಸಿ ಪೂಜೆಯನ್ನ ಸಲ್ಲಿಸಿ ವಿಶೇಷವಾಗಿ ರುದ್ರಾಭಿಷೇಕವನ್ನ ಮಾಡಲಾಯಿತು. ಶ್ರೀ ಬೀರಲಿಂಗೇಶ್ವರ ಮೂರ್ತಿಯನ್ನ ಪಲ್ಲಕ್ಕಿಯಲ್ಲಿ ಕೂರಿಸಿ ಮೂರ್ತಿಗೆ ಗಂಗಾ ಪೂಜೆಯನ್ನ ಮಾಡಲಾಯಿತು. 5 ಗ್ರಾಮಗಳಿಂದ ಆಗಮಿಸಿದಂತ 5 ಪಲ್ಲಕ್ಕಿಯ ಉತ್ಸವ ಪ್ರಮುಖ ರಾಜ್ಯ ಬೀದಿ ಮೂಲಕ ವಿಜೃಂಭಣೆಯಿಂದ ಜರುಗಿತು. ಜಾತ್ರೆಯ ಅಂಗವಾಗಿ ಗ್ರಾಮದ ಮಹಿಳೆಯರಿಂದ 501 ಕುಂಭಮೇಳ ಮೆರವಣಿಗೆ ನಡೆಯಿತು. ದೇವಸ್ಥಾನದ ಮುಂಭಾಗದಲ್ಲಿ ಪೂಜಾರಿಗಳಿಂದ ಅನೇಕ ಪವಾಡದ ದೃಶ್ಯ ಭಕ್ತರ ಗಮನವನ್ನು ಸೆಳೆಯಿತು. ಈ ಸಂದರ್ಭದಲ್ಲಿ ಜಿಲ್ಲಾ ಪಂಚಾಯಿತಿ ಮಾಜಿ ಅಧ್ಯಕ್ಷ ಬಸಣ್ಣ ಕುರುಡಗಿ ಮತ್ತು ತಾಲೂಕು ಪಂಚಾಯಿತಿ ಮಾಜಿ ಅಧ್ಯಕ್ಷ ಮಲ್ಲಪ್ಪ ಉಮಚಗಿ, ತಾಲೂಕು ಪಂಚಾಯಿತಿ ಮಾಜಿ ಅಧ್ಯಕ್ಷ ಕೃಷ್ಣೇಗೌಡ ಪಾಟೀಲ್, ಪಿಎಲ್ಡಿ ಬ್ಯಾಂಕ್ ಅಧ್ಯಕ್ಷ ಗೋವಿಂದರೆಡ್ಡಿ ಕೊಣ್ಣೂರು ಮತ್ತು ರೈತ ಸಂಘದ ಗದಗ ಜಿಲ್ಲಾಧ್ಯಕ್ಷ ಯಲ್ಲಪ್ಪ ಎಚ್ ಬಾಬರಿ, ಶರಣಪ್ಪಗೌಡ ಪಾಟೀಲ್ ಸೇರಿದಂತೆ ಗ್ರಾಮದ ಸದಸ್ಯರು ಸೇರಿದಂತೆ ಗ್ರಾಮದ ಹಿರಿಯರು, ಯುವಕರು, ಸಾವಿರಾರು ಭಕ್ತರು ಪಾಲ್ಗೊಂಡಿದ್ದರು. ವರದಿ ಅಂದಪ್ಪ ಕೋಳೂರ್, ಗದಗ. ಇಲ್ಲಿ ನಾನು ಸ್ಮರಿಸುತ್ತಾ ಇಂದು ಹರ್ಲಾಪುರ ಸುಕ್ಷೇತ್ರ ಗ್ರಾಮದಲ್ಲಿ 2 ದಿನಗಳ ಕಾಲ ಶ್ರೀ ಬೀರಲಿಂಗೇಶ್ವರ ಮತ್ತು ಮಾಳಿಂಗರಾಯರ 2ನೇ ವರ್ಷದ ವಾರ್ಷಿಕೋತ್ಸವ ಮತ್ತು ಜಾತ್ರಾ ಮಹೋತ್ಸವ, ಅದೇ ತರನಾಗಿ ಕಾರ್ತಿಕ ಮಾಸದಲ್ಲಿ ಬಂದಂತ ಈ ವಾರ್ಷಿಕೋತ್ಸವದ ಅಂಗವಾಗಿ ಕಾರ್ತಿಕೋತ್ಸವನು ಕೂಡ ಈ ನಮ್ಮ ಬೀರಲಿಂಗೇಶ್ವರ ಎರಡನ್ನೂ ಒಟ್ಟಿಗೆ ಮಾಡಿಕೊಂಡು ಆ ಪರಮಾತ್ಮ ಇಲ್ಲಿ ನಿಲ್ಲಿಸಿದ್ದಾನೆ. ಈ ಬೀರಲಿಂಗೇಶ್ವರನ ಬಗ್ಗೆ ನಾವು ಹೇಳ್ಬೇಕಪ್ಪ ಅಂದ್ರ ಕಳೆದ ವರ್ಷ ಇದೇ ತಾರೀಕು 4ನೇ ತಾರೀಕು ಕರ್ನಾಟಕದ ಘನತೆ ಹೊತ್ತಂತ ಸನ್ಮಾನ್ಯ ಶ್ರೀ ಸಿದ್ದರಾಮಯ್ಯನವರ ಅಮೃತಾಸ್ತದಿಂದ ಈ ನಮ್ಮ ಬೀರಲಿಂಗೇಶ್ವರ ದೇವಸ್ಥಾನ ಉದ್ಘಾಟನೆ ಆಗಿತ್ತು. ಇಲ್ಲಿ ಏನು ನಾವು ವಿಶೇಷತೆ ಎಂದು ನಾವು ಹರ್ಲಾಪುರದ್ದು ಹೇಳ್ಬೇಕಪ್ಪ ಅಂದ್ರ ರಾಜ್ಯದಲ್ಲಿ ಹಲವಾರು ಬೀರಲಿಂಗೇಶ್ವರ ದೇವಸ್ಥಾನಗಳು, ಮಾಳಿಂಗರಾಯನ ದೇವಸ್ಥಾನಗಳು ನಿರ್ಮಾಣ ಆಗ್ತವೆ. ಎಲ್ಲ ದೇವಸ್ಥಾನಕ್ಕೂ ಕೂಡ ಮಾನ್ಯ ರಾಜ್ಯ ಸರ್ಕಾರದ ಮುಖ್ಯಮಂತ್ರಿಗಳು ಅಲ್ಲಿ ಹೋಗಕ್ ಆಗ್ತಾ ಇರಲ್ಲ. ಯಾಕಂದ್ರೆ ಸಮಯದ ಅಭಾವ, ಅವರಲ್ಲಿ ಇರುವಂತಹ ಕೆಲಸದ ಒತ್ತಡ. ಅಂಥದ್ರಲ್ಲೂ ಕೂಡ ನಮ್ಮ ಹರ್ಲಾಪುರ ಗ್ರಾಮಕ್ಕೆ ಅದು ಎಲಿಪ್ಯಾಡ್ ನಿರ್ಮಾಣ ಮಾಡಿ ಎಲಿಪ್ಯಾಡ್ನಲ್ಲಿ ಇಳಿದು ನಮ್ಮ ಯಾವುದೋ ಹೈಸ್ಕೂಲ್ ಮೈದಾನದಲ್ಲಿ ಎಲಿಪ್ಯಾಡ್ ಮೂಲಕ ಇಳಿದು ನಮ್ಮ ಹರ್ಲಾಪುರ ಗ್ರಾಮಕ್ಕೆ ಬಂದಾರಪ್ಪ ಅಂದ್ರೆ ಇಡೀ ರಾಜ್ಯದಲ್ಲೇ ಇದು ಒಂದು ಹೆಸರುವಾಸಿ ಆದಂತ ಗ್ರಾಮ. ಕೇಳ್ತಾರ ಏನು ಹರ್ಲಾಪುರ ತಿಮ್ಮಾಪುರ ಏನಪ್ಪ CM ತವರೂರನ್ನು ಅಂತಂದು. ಹೌದ್ರಿ ಸರ, ಅಂತ ಶಕ್ತಿ ನಮ್ಮ ಹರ್ಲಾಪುರ ಮತ್ತು ತಿಮ್ಮಾಪುರ ಗ್ರಾಮದಲ್ಲಿ ಐತಿ ಅನ್ನೋದು ಶ್ರೀ ಬೀರಲಿಂಗೇಶ್ವರನ ಪವಾಡವೇ ಅಂತಂದು ಹೇಳ್ಬೋದು. ಯಾಕಪ್ಪ ಅಂದ್ರ ಇಲ್ಲಿ ಸಾಮಾನ್ಯವಾಗಿ ನಾವು ನೋಡ್ತಾ ಇದ್ದಾಗ ರಾಜ್ಯದಲ್ಲಿ ಹಲವಾರು ದೇವಸ್ಥಾನಗಳ ಉದ್ಘಾಟನೆಗಾಗಿ CM ಅವರನ್ನು ಕಾಯ್ಕೊಂತ ಕೂತಂತ ಉದಾಹರಣೆಗಳದಾವ. 5 ವರ್ಷ ಆದ್ರೂ ಇಲ್ಲೇ ಎಲ್ಲಪ್ಪ ಅಂದ್ರ ಯಮನೂರಲ್ಲಿ ನಮ್ಮ ಸ್ನೇಹಿತರದಾರ ಸರ, ಯಮನೂರಲ್ಲಿ ಕ್ರಾಂತಿವೀರ ಸಂಗೊಳ್ಳ ರಾಯಣ್ಣನ ಮೂರ್ತಿ ಮಾಡಿ 10 ವರ್ಷ ಆದ್ರೂ ಅವರ ಸಿಎಂನ ಆಹ್ವಾನ ಮಾಡಕ್ಕೆ ಕಾಯ್ತಾ ಇದ್ದಾರ. ಆದ್ರೆ ಅವ್ರಿಗೆ ಇಲ್ಲಿ ಹೋಗಕ್ಕಾಗಿಲ್ಲ. ಹಂಗಾಗಿ ನಮ್ಮ ಹರ್ಲಾಪುರ ಗ್ರಾಮದ ಶಕ್ತಿ ಮತ್ತು ನಮ್ಮ ಬೀರಲಿಂಗೇಶ್ವರ ಶಕ್ತಿ ಇದು ಎಷ್ಟೈತಪ್ಪ ಅಂದ್ರ ರಾಜ್ಯದ ಎಲ್ಲಾ ಭಾಗದಿಂದ ಇಲ್ಲಿ ಜನಪ್ರತಿನಿಧಿಗಳು ಬಂದು ಈ ದೇವಸ್ಥಾನವನ್ನು ಉದ್ಘಾಟನೆ ಮಾಡಿದ್ದಾರೆ. ಅದಕ್ಕೆ ಈ ಬೀರಲಿಂಗೇಶ್ವರನ ಶಕ್ತಿಯ ಕಾರಣ ಅಂತ ಹೇಳ್ಬೋದು. ಮುಂದೆ ಇದೇ ತರನಾಗಿ ಈಗ ಕೇವಲ 2 ವರ್ಷದಲ್ಲಿ ನಿರ್ಮಾಣಗೊಂಡಂತ ಈ ದೇವಸ್ಥಾನ ಮುಂದಿನ ಈ ಉತ್ತರೋತ್ತರವಾಗಿ ಬೆಳೆದು ಮುಂದೆ ಮಹಾ ಒಂದು ರಥವನ್ನು ನಿರ್ಮಾಣ ಮಾಡೋದರ ಮೂಲಕ ಈ ಜಾತ್ರೆ ವಿಜೃಂಭಣೆಯಿಂದ ಜರುಗಲಿ ಅಂತಂದು ನಾವು ಈ ನಿಮ್ಮ ಎಲ್ಲ ದೈವದ ಮೂಲಕ ನಾನು ಆಹ್ವಾನಿಸುತ್ತಿದ್ದೇನೆ. ಧನ್ಯವಾದಗಳು ಸರ್. Sir,